ಲೇ ದೇವೇಂದ್ರ, ಲೇ ದೇವೇಂದ್ರ, ನೀನೊಬ್ಬ ಸಮಾಜ ಸುಧಾರಣೆ ಮಾಡುವ ವ್ಯಕ್ತಿಯಾಗಿ ಈ ಪ್ರಜೆಗಳ ದ್ವೇಷ ವೇಷ ನೋಡಿಕೊಳ್ಳುವುದನ್ನು ಬಿಟ್ಟು, ಅವರನ್ನು ಸನ್ಮಾರ್ಗಕ್ಕೆ ಹಚ್ಚುವುದನ್ನು ಬಿಟ್ಟು, ನನ್ನಷ್ಟಕ್ಕೆ ನಾನೇ ಈ ಊರಿನಲ್ಲಿ ಬದುಕುತ್ತಿರುವಾಗ ನನ್ನ ಹೆಂಡತಿಯ ಮಾನವನ್ನು ಸೂರೆಗೈದ ಈ ಮುಗ್ಧ ರೈತನ ಮಾನವನ್ನು ಈ ಸಮಾಜದಲ್ಲಿ ಈ ನನ್ನ ಮನತನದ ಮಾನವನ್ನು 3 ಕಾಸಿಗೆ ಮಾರಲದಂತೆ ಮಾಡಿದೆಯೋ ಮೂರ್ಖ. ಕಲಿಯುಗದ ರಾಯಣ್ಣ, ರಾಮ್ಯ, ನಿನ್ನಂತ ಸಾವಿರಾರು ಸಂಗೊಳ್ಳಿ ರಾಯಣ್ಣರು ಈ ಕಂಪ್ಯೂಟರ್ದಲ್ಲಿ ಮತ್ತೆ ಮತ್ತೆ ಜನಿಸಿ ಬಂದರು. ಈ ತಾಲೂಕಿನಲ್ಲಿ ಎಡೆ ಎತ್ತಿ ನಿಂತಿರುವ ಈ ಕಾಳಿಂಗ ಸರ್ಪಣ ಮಾಟಾಕಲು ಯಾರಿಂದಲೂ ಸಾಧ್ಯವಿಲ್ಲ. ದೇವೇಂದ್ರ, ಇಂದು ಈ ನಿನ್ನ ಕೆಟ್ಟ ಸಾಮ್ರಾಜ್ಯವನ್ನು ಧ್ವಂಸ ಮಾಡಲು ಹಠ ತೊಟ್ಟು ಬಂದಿದ್ದೇನೆ ಸೂರ ಸಂಗೊಳ್ಳಿ ರಾಯಣ್ಣನಾಗಿ. ದೋಸ ನನ್ನ ದುಷ್ಟ ಸಾಮ್ರಾಜ್ಯನ ಹಾಳ ಮಾಡಲು ನಿನ್ನಿಂದಲ್ಲ, ನಿನ್ನ ಅಪ್ಪನಿಂದಲೂ ಸಾಧ್ಯವಿಲ್ಲ. ಸೋಮನಿದ್ರೆ ಶಿವ, ಮಗನೇ ಸಿಟ್ಟಿಗೆ ಬಂದ್ರೆ ಶಿವ ಶಿವ. ನೀನು ಉರಿಗಣ್ಣಿನ ಹುಲಿಯಾದರೆ ಆ ಹುಲಿಯನ್ನೇ ಕೆಡವಿ ಅದರ ಮೇಲೆ ಸಂಹಾರ ಮಾಡಲು ಬಂದಿದ್ದೇನೆ ಈ ರೈತನ ಮಗ ಹುಲಿಯಾಗಿ. MLA ಅವರೇ, ನಮ್ಮ ಕಡು ವೈರಿ ರೋಷದಿಂದ ಕೈಯಲ್ಲಿ ಕೊಡಿಲಿ ಹಿಡಿದು ನಮ್ಮ ಅರಮನೆಯೊಳಗೆ ಪ್ರವೇಶ ಮಾಡಿದನಲ್ಲ ಈ ಕೆಟ್ಟ ಜಾತಿಯ ನಾಯಿ. ಜಾತಿ ಗೀತಿ ಎತ್ತಿ ಮಾತನಾಡಿದರೆ ನಿಮ್ಮನ್ನು ಜಾಲಾಡಿಸಿ ಕೊಂದು ಬಿಟ್ಟೇನೆ ರಕ್ತ ಸದ್ಯ. ರಾಮು, ಇನ್ನೊಂದು ಸಾರಿ ಇವರಿಬ್ಬರ ಮೇಲೆ ಕೊಡಲಿ ಎತ್ತಿದ್ರೆ ಅಣ್ಣನೆಂಬುದು ಮರೆತು ನೀನು ತಂದು ಕೊಡಲಿಯಿಂದ ನಿನ್ನ ರುಂಡ ಕತ್ತರಿಸಿ MLA ಅವ್ರ ಬಾಗಿಲಿಗೆ ತೋರಣಿಗೆ ಕಟ್ಟಬೇಕಾಗುತ್ತದೆ. ಎಚ್ಚರ. ಅದೇ ತಮ್ಮ ಬಲೆ, ನಿನ್ನನ್ನು ಕಷ್ಟಪಟ್ಟು ಕಲಿಸಿ ಶಾಲೆಯನ್ನು ಕಲಿಸಿದ್ದು ಇಂದು ಸ್ವಾರ್ಥಕ ಮಾಡಿಬಿಟ್ಟಿಯಲ್ಲಪ್ಪ, ಸ್ವಾರ್ಥಕ ಮಾಡಿ. ಇಂಥ ವೀರ 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 ವಂಶದಲ್ಲಿ ಹುಟ್ಟುವುದಕ್ಕಿಂತ ಬದಲು ಒಂದು ಹಿರಿಯಾಗಿ ಹುಟ್ಟಿದರೆ ನೆಟ್ಟಾಗಿತ್ತು ನಿನ್ನ ಪರಿಸ್ಥಿತಿಯನ್ನು. ಇಲ್ಲ ಸಲ್ಲದ ಮಾತುಗಳನ್ನು ಬಂದ ದಾರಿಗೆ ಸುಮ್ಮನೆ ಹೊರಟು ಹೋಗು. ನನ್ನನ್ನು ಪ್ರತಿವಾದಿಸಲು ಬಂದರೆ ನೀನು ತಂದು ಕೊಳ್ಳಿಂದ ನಿನ್ನ ರುಂಡ ಕತ್ತರಿಸಿ ಚೆಂಡಾಡಬೇಕಾಗುತ್ತದೆ ಖಂಡಿತ. MLA ಅವರೇ, ಬುದ್ಧಿ ಇರ್ಲಾರ ಜೊತೆ ಗುದ್ದಾಡಿದ್ರೆ ಏನು ಪ್ರಯೋಜನ ಇಲ್ಲ. ನನ್ನ ಅಣ್ಣಂದ್ರಿಗೆ ಏನು ಮುಂದೆ ಯಾವ ಪಾಠ ಕಲಿಸ್ಬೇಕು ಆ ಪುಸ್ತಕ ನನ್ನ ಹತ್ರ ಇದೆ. ಶಬಾಷ್ ಸಾಗರ್, ಶಬಾಷ್. ಕೊಟ್ಟ ಮಾತಿಗೆ ದಿಟ್ಟ ಹೆಜ್ಜೆ ಇಡುವನಂದ್ರೆ ನೀನು ಒಬ್ಬನೇ ಕಣ. ಹೇಳು, ಕೇಳ, ನಿನಗೆ ಎಷ್ಟು ಹಣ ಬೇಕು? ಕೊಡಲು ನಾನು ಸಿದ್ಧನಾಗಿದ್ದೇನೆ. ಇಲ್ಲಿವರೆಗೆ ಕೆಲವೊಂದು ಕಾಲಿಗೆ ಹಾಯುವ ರೈತಾಪಿ ಜನತೆ ಗುಂಪು ಕಟ್ಟಿಕೊಂಡು ನಮ್ಮ ವಿರುದ್ಧ ರೈತರ ಬಂಡಾಯದ ಬಾವುಟ ಆರಿಸುವ ಬಿಡಾಡಿ ಮಗನೇ,
ಮನಿತನ ಹಾಳ ಬಿದ್ದ ದೇಗುಲದಂತೆ ಆಯಿತು. ಎಂಎಲ್ಎರೇ, ಇನ್ನ ಮುಂದೆ ನಮ್ಮ ಆರ್ಭಾಟಕ್ಕೆ ಅಡ್ಡಿ ಆಗೋರು ಯಾರಿದ್ದಾರೆ ಈ ನಮ್ಮ ತಾಲೂಕಿನಲ್ಲಿ? ಮೈ ಬಗ್ಗಿಸಿ ದುಡಿಯಲಾರ್ದಕ್ಕಾಗಿ ಇಂಥ ಕೆಟ್ಟ ಶ್ರೀಮಂತನು ಕೊಡುವ ಹಣದ ಆಶೆಗಾಗಿ ನನಗಿರುವ ಹಾಸಿಗೆಯನ್ನು ತೆಗಿತೀಯಲೇ ನಾನೇ ಮಗನೇ. ಇನ್ನಷ್ಟು ಹೆಚ್ಚಿಗೆ ಹಣ ಕೊಟ್ಟರೆ ನಿಮ್ಮ ಹೆಂಡಂದಿರನ್ನು ತಂದು ಇವನ್ನ ಮಗ್ಗಲಲ್ಲಿ ಕೊಡ್ತೀರಿ. ಅಲ್ಲ ನಿಮ್ಮ ಅಕ್ಕ ತಂಗಿಯನ್ನು ತಂದು ಇವನ್ನ ಮಂತಕ್ಕೆ ಹಾಕುತ್ತಿ. ಸೋಮನೆ ಬಂದ ದಾರಿಯಿಂದ ಇಲ್ಲಿಂದ ಹೊರಟೋಗು. ಸಾಗರ, ಮೆಚ್ಚಬೇಕು ಕಣೋ ಈ ನಿನ್ನ ಧೈರ್ಯವಂತಿಕೆಯನ್ನು. ಹೇಳು, ನಿನಗೆ ಏನು ಬೇಕು ಕೇಳು. ಯಾಕೆ ಅಂದರೆ ಇನ್ನು ಮುಂದೆ ಈ ತಾಲೂಕಿಗೆ ನಾನೇ ಸರ್ವಾಧಿಕಾರಿ, ನಾನೇ ಅಧಿಪತಿ.